ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ತೂತಿನ ವಡೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೇನೆ. ಹೋಟ್ಲಲ್ಲಿ ಇಡ್ಲಿ ವಡೆ ಅಂತೇಳಿ ವಡೆ ಕೊಡ್ತಾರಲ್ಲ, ಆ ವಡೆ ಮಾಡೋದನ್ನು ಹೆಂಗೆ ಅಂತೇಳಿ ಅದಕ್ಕೋಸ್ಕರ 2 ಕಪ್ ಉದ್ದಿನ ಬೇಳೆಯನ್ನು ನೆನೆಸಿಟ್ಟಿದ್ದೇನೆ. ಸುಮಾರು ಒಂದು 5 ಗಂಟೆ ನೆನೆದಿದೆ. ಇದನ್ನು ಗಟ್ಟಿಯಾಗಿ ರುಬ್ತಾ ಇದ್ದೇನೆ. ಅಂದರೆ ಇದು ನೀರು ಆಗಬಾರ್ದು, ಕಾಣೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಮಾಡೋದು ಒಂದು ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಮಾಡ್ಬೋದು ಸುಲಭ. ವಡೆ ಬಿಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸುಮಾರು 5 ಗಂಟೆ ಹೊತ್ತು ನೆನೆಸಿದ್ದೇನೆ. ಇದನ್ನು ಈಗ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಉದ್ದಿನ ಬೇಳೆಯನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ರುಬ್ಬೇಕಾದ್ರೆ ಉಪ್ಪು ಜೊತೆಗೆ ಹಾಕ್ಕೊಂಡಿದ್ದೇನೆ, ಯಾಕಂದರೆ ಆಮೇಲೆ ಉಪ್ಪು ಹಾಕಿದ್ರೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ರುಬ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಶುಂಠಿ, ಹಸಿಮೆಣಸು, ಕರಿಬೇವು, ತೆಂಗಿನಕಾಯಿ ಚೂರು ಇಷ್ಟನ್ನು ವಡೆ ಮಾಡೋದಕ್ಕೋಸ್ಕರ ಸೇರಿಸ್ಕೊಳ್ತೇನೆ. ಶುಂಠಿ, ಹಸಿಮೆಣಸು, ಕಾಯಿ ಚೂರು ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಇಲ್ಲಿ ಒಂದು ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗುವ ಹೊತ್ತಿಗೆ ನಾನು ಶುಂಠಿ, ಹಸಿಮೆಣಸು, ಕರಿಬೇವು, ತೆಂಗಿನಕಾಯಿ ಚೂರು ಎಲ್ಲ ಹಾಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಅದು ಎಣ್ಣೆ ಕಾಯಬೇಕಾದ್ರೆ ಇದು ರೆಡಿ ಆಗುತ್ತೆ. ನೋಡಿ ವೀಕ್ಷಕರೇ, ಒಂದು 4 ಹಸಿಮೆಣಸಿನಕಾಯಿ, ಒಂದು ಸಣ್ಣ ಪೀಸು ಶುಂಠಿ, ಸ್ವಲ್ಪ ಕೊಬ್ಬರಿ, ಕರಿಬೇವು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಇಂಗು ಹಾಕ್ಕೊಳ್ತಾರೆ. ಇಂಗು ಪೌಡ್ರನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದು ಹಿಟ್ಟು ರೆಡಿ ಆಗಬೇಕಾದ್ರೆ ಎಣ್ಣೆ ಕಾಯ್ತಾ ಬಂತು ನೋಡಿ.
ನೀವು ಹೋಟೆಲಲ್ಲಿ ತಿಂದಿರ್ಬೋದು, ಇದು ಮನೆಯಲ್ಲೂ ಮಾಡಿ ತಿಂದಿರ್ಬೋದು. ಆದರೆ ಹೋಟೆಲಲ್ಲಿ ಕೊಬ್ಬರಿ ಚೂರು ಅಥವಾ ಕಾಯಿ ಚೂರು ಹಾಕೋದು ಕಡಿಮೆ. ನಾವು ಮನೆಯಲ್ಲಿ ಅದು ನಮ್ಗೆ ಬೇಕಾದ ಅದಕ್ಕೆ ಹೊಂದಾಣಿಕೆ ಆಗುವಂಥ ಐಟಮನ್ನು ಹಾಕ್ತೇವೆ. ಕಾಯಿ ಚೂರು ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಕಾಯಿ ಚೂರು ಹಾಕಿಯೇ ಮಾಡ್ತೇವೆ. ಎಣ್ಣೆ ಕಾದಿದೆ. ಕೈಯಲ್ಲಿ ತಗೊಂಡು ಮಧ್ಯೆ ಹಿಂಗೆ ತೂತು ಮಾಡಿ ಎಣ್ಣೆಗೆ ಬಿಡಬೇಕು. ಮತ್ತು ಕೈಯಿಂದ ಸರಿಯಾಗಿ ಬಿಡಬೇಕಾದ್ರೆ ಕೈಗೆ ನೀರು ಮುಟ್ಟಿಸ್ಕೊಳ್ಬೇಕು, ಇಲ್ಲಾಂದರೆ ಕೈಯಿಂದ ಸರಿ ಬಿಡಲ್ಲ. ಇದು ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬರುವ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು, ಕರಿತಾ ಇರಬೇಕು. ಸಾಂಬಾರು ಅಥವಾ ಚಟ್ನಿ ಜೊತೆ ತಿನ್ನಕ್ಕೆ ರುಚಿಯಾಗಿರುತ್ತೆ. ನಿಮಗೆ ಇದು ಮಾಡೋದಕ್ಕೂ ಹೆಚ್ಚು ಸಮಯ ಬೇಡ, ಒಂದು 5 ಗಂಟೆ ಉದ್ದಿನ ಬೇಳೆ ನೆನೆಸಿಟ್ರೆ ಸಾಕು. ಹಿಟ್ಟನ್ನು ನೀರು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ನೀರು ಮಾಡಿದರೆ ನಿಮಗೆ ವಡೆ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಅದು ತೂತಿನ ವಡೆ ನಿಲ್ಲಲ್ಲ, ಅದು ಗಟ್ಟಿ ಇರಬೇಕು. ಶುಂಠಿ, ಕಾಯಿ ಚೂರು, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿದ್ದೀನಿ. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕಿ ಮಾಡ್ಬೋದು.
ಆಗಿದೆ ಈಗ ತೆಗಿತಾ ಇದ್ದೇನೆ ಇದನ್ನು. ಆಯ್ತು, ಇದು ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಶುಚಿ ರುಚಿಯಾಗಿರುತ್ತೆ. ವೀಕ್ಷಕರೇ, ನಿಮಗೆ ನಾ ಮಾಡಿದ ತೂತಿನ ವಡೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.